ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ರಾಜ್ಯದ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಒಂದು ಅತ್ಯಂತ ಪ್ರಮುಖವಾದ ಮಾಹಿತಿ ಇಲ್ಲಿದೆ. ಹೌದು, ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ಅನ್ವಯವಾಗುವಂತೆ ಏಕರೂಪದ ಹೊಸ ವೇಳಾಪಟ್ಟಿಯನ್ನು ಜಾರಿಗೆ ತರಲಾಗುತ್ತಿದೆ. ಇನ್ಮುಂದೆ ಶನಿವಾರದ ದಿನದ ಶಾಲಾ ವೇಳಾಪಟ್ಟಿಯನ್ನು ದೊಡ್ಡ ಮಟ್ಟದ ಬದಲಾವಣೆ ಆಗಿದ್ದು, ಬೆಳಗ್ಗೆ ಎಷ್ಟು ಗಂಟೆಗೆ ಶಾಲೆ ಆರಂಭವಾಗುತ್ತದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನಗಳೇನು, ಸಂಪೂರ್ಣ ಮಾಹಿತಿ ನಿಮಗಾಗಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇನ್ಮುಂದೆ ಶನಿವಾರದ ಬೆಳಗ್ಗೆ 8:30ರಿಂದ ಶಾಲೆ ರಾಜ್ಯಾದ್ಯಂತ ಏಕರೂಪದ ಹೊಸ ವೇಳಾಪಟ್ಟಿ ಜಾರಿ ಅನ್ನುವಂಥದ್ದು ನೋಡಿ. ಮುಂದುವರೆದು, ರಾಜ್ಯದ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಯು ಮಹತ್ವದ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ಮುಂದೆ ಶನಿವಾರದ ತರಗತಿಗಳ ವೇಳಾಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ತರಲಾಗಿದ್ದು, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳಿಗೂ ಅನ್ವಯ ಆಗುವಂತೆ ಏಕರೂಪದ ಹೊಸ ಸಮಯವನ್ನು ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆಯ ಹೊಸ ಆದೇಶದ ಪ್ರಕಾರ ಇನ್ಮುಂದೆ ಶನಿವಾರದ ದಿನದಂದು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30ರವರೆಗೆ ತರಗತಿಗಳು ನಡೆಯಲಿವೆ. ನೋಡಿ, ಇನ್ಮೇಲೆ ಶನಿವಾರದ ಅವಧಿ ಎಷ್ಟಪ್ಪ ಅಂತಂದರೆ 8:30ರಿಂದ 12:30 ಅನ್ನುವಂಥದ್ದು. ಈ ಮೊದಲು ಏನಿತ್ತಪ್ಪ ಅಂತಂದರೆ 8 ಗಂಟೆಯಿಂದ 11:30 ಅನ್ನುವಂಥ ಅವಧಿಯನ್ನು ಇವಾಗ ತೆಗೆದುಹಾಕಲಾಗಿದೆ ಅನ್ನುವಂಥದ್ದು. ಮತ್ತು ಇದರಿಂದ ಕಾಮ್ಸಲ್ಲಿ ಕೂಡ ಏನಿತ್ತಪ್ಪ ಅಂತಂದರೆ ಮೊದಲು 7:30ರಿಂದ 11:30 ಅನ್ನುವಂಥದ್ದು, ಎಲ್ಲಿ ಇದು ಕಾಮ್ಸ್ ಆ್ಯಪಲ್ಲಿ ಇತ್ತು ಅನ್ನುವಂಥ ಇದು ಒಂದು ಇವಾಗ ಕೂಡ ಏನಾಗಿದೆ, ಇದನ್ನು ತೆಗೆದುಹಾಕಲಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು, ಸಮಯದ ಗೊಂದಲಕ್ಕೆ ಬಿದ್ದ ತೆರೆ ಅನ್ನುವಂಥದ್ದು. ಭಾಳಷ್ಟು ಮೊದಲಿನ ಅವಧಿ 7:30ರಿಂದ 11:30ರವರೆಗಿನ ಅವಧಿಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರು ಹೊರೆಯಾಗ್ತಾ ಇತ್ತು ಅನ್ನುವಂಥದ್ದು. ಅದರಿಂದ ಈ ಒಂದು ಗೊಂದಲದಿಂದ ಮುಕ್ತಿಯನ್ನು ಸಿಕ್ಕಿದೆ ಅನ್ನುವಂಥದ್ದು ನೋಡಿ. ಸಮಯದ ಗೊಂದಲಕ್ಕೆ ತೆರೆ. ಈ ಹಿಂದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶನಿವಾರದ ಶಾಲಾ ಅವಧಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದ್ದವು. ಕೆಲವು ಭಾಗಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದ 12 ಗಂಟೆಯವರೆಗೆ ಶಾಲೆಗಳಿದ್ದರೆ, ಇನ್ನು ಕೆಲವು ಕಡೆ ಬೆಳಗ್ಗೆ 7:30ಕ್ಕೆ ತರಗತಿಗಳು ಆರಂಭವಾಗಿ 11:30ಕ್ಕೆ ಮುಕ್ತಾಯಗೊಳ್ಳುತ್ತಿದ್ದವು. ಈ ಹಿಂದಿನ ಸಮಯದ ಭಿನ್ನತೆಯಿಂದ ಉಂಟಾಗುತ್ತಿದ್ದ ಗೊಂದಲಗಳಿಗೆ ಈಗ ಸಂಪೂರ್ಣವಾಗಿ ತೆರೆ ಎಳೆಯಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಶಾಲೆಗಳು ಕಡ್ಡಾಯವಾಗಿ ಇದೇ ವೇಳಾಪಟ್ಟಿ ಅನುಸರಿಸಬೇಕೆಂದು ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಅನ್ನುವಂಥದ್ದು. ಎಲ್ಲ ಶಾಲಾ ಕಾಲೇಜುಗಳು, ಅನುದಾನಿತ ಶಾಲೆಗಳು ಏನು ಮಾಡಬೇಕಪ್ಪ ಅಂತಂದರೆ ಇವಾಗ 8:30ರಿಂದ 12:30ರವರೆಗಿನ ಸಮಯವನ್ನು ಪಾಲಿಸಬೇಕು. ವಿದ್ಯಾರ್ಥಿಗಳಿಗೆ ನಿರಾಳತೆ. ಈ ಹೊಸ ನಿಯಮದಿಂದಾಗಿ ವಿದ್ಯಾರ್ಥಿಗಳು ಶನಿವಾರ ಬೆಳಗ್ಗೆ ತೀರಾ ಬೇಗ ಎದ್ದು ತರಾತುರಿಯಲ್ಲಿ ಶಾಲೆಗೆ ಓಡುವ ಸಂಕಟ ತಪ್ಪಿದಂತಾಗಿದ್ದು, ಮಕ್ಕಳಿಗೆ ದೊಡ್ಡ ನಿರಾಳತೆ ಇದರಿಂದ ಸಿಕ್ಕಿದೆ ಅನ್ನುವಂಥದ್ದು. ಶಿಕ್ಷಕರಿಗೂ ಕೂಡ ಇದರಿಂದ ಸಹಕಾರಿಯಾಗಿದೆ ನೋಡಿ. ಮತ್ತೊಂದೆಡೆ ಈ ನಿರ್ಧಾರವು ಶಿಕ್ಷಕರೊಂದಕ್ಕೂ ನೆಮ್ಮದಿಯನ್ನು ತಂದಿದೆ. ಸರ್ಕಾರ ಈಗಾಗಲೇ ಶಾಲೆಗಳಲ್ಲಿ ಆನ್ಲೈನ್ ಹಾಜರಾತಿ, ಅದೇ ಯಾವಾಗಲೇ ಹೇಳಿದೆ ನಾನು, ಯಾವುದಪ್ಪ ಅಂತಂದರೆ ಕಾಮ್ಸ್ ಅನ್ನುವಂಥದ್ದು, ಹೌದಾ, ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಾಮ್ಸ್ ಆನ್ಲೈನ್ ಹಾಜರಾತಿ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದೆ. ಶಿಕ್ಷಕರು ಯಾವುದೇ ತಾಂತ್ರಿಕ ಒತ್ತಡವಿಲ್ಲದೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಾಜರಾತಿಯನ್ನು ದಾಖಲಿಸಲು ಈ ಹೊಸ ವೇಳಾಪಟ್ಟಿ ಮತ್ತು ಹೆಚ್ಚುವರಿ ಸಮಯವು ಸಹಕಾರಿಯಾಗಲಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ ಅನ್ನುವಂಥದ್ದು. ಇದರಿಂದ ಶಾಲಾ ಅವಧಿ ಎಷ್ಟು 8:30ರಿಂದ 12:30 ಆಗಿದೆ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.